ಕುಟುಂಬ ರಾಜಕಾರಣ ಮಾಡಲ್ಲ, ದೇಶ ರಾಜಕಾರಣ ಮಾಡ್ತಾರಲ್ಲ. ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರು ಬಂದು ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಮತ್ತು ರಾಮ ಜನ್ಮಭೂಮಿ ಅದೆಷ್ಟೋ ದಿನ ನೆನೆಗುದಿಗೆ ಬಿದ್ದಿತ್ತು, ಅದಾಯಿತು. ಹೊರದೇಶದಿಂದ ವರಮಾನ ತಂದಿರೋದು ಯಾವುದೂ ಇಲ್ಲ ಇವತ್ತುವರೆಗೂ. ಒಳ್ಳೆ ಆಡಳಿತ ಆಡೋರು ಪ್ರೈಮ್ ಮಿನಿಸ್ಟ್ರು ಬರಲಿ. ದೇಶವರೆಗೆ ಮಕ್ಕಳೆಲ್ಲ ಮರಿಯೆಲ್ಲ ದೇಶ ಕಾಪಾಡ್ಕೊತಾನೆ. ರಾಹುಲ್ ಗಾಂಧಿ ಆಸ್ತಿ ಮಾಡ್ತಾನೆ. ಸರ್, ಇವಾಗ PM ಯಾರು ಆಗಬೇಕು ಅಂತ ಅನ್ಸುತ್ತೆ? ಮೋದಿನ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ PM ಮೋದಿಗೇ ಆಗಬೇಕು. ಯಾಕೆ ಅವರೇ ಆಗಬೇಕು? ಪ್ರಪಂಚ ಬಯಸದೆ ನಮ್ಮಂದ್ಬಿಟ್ಟು ಐದನೇ ಮಟ್ಟಕ್ಕೆ 5ನೇ ತಂದಿದ್ದಾರೆ. ನಮ್ಮ ದೇಶ ಐದನೇ ಮಟ್ಟದಲ್ಲಿದೆ. ರಾಷ್ಟ್ರದಿಂದ 5ನೇ ಮಟ್ಟದಲ್ಲಿದೆ. ಅವರೇ ಕುಟುಂಬ ರಾಜಕಾರಣ ಮಾಡಲ್ಲ, ದೇಶ ರಾಜಕಾರಣ ಮಾಡ್ತಾರಲ್ಲ. ದೇಶ ರಾಜಕಾರಣ ಬಗ್ಗೆ ಎಲ್ಲರೂ ದೇಶದ ಮತ್ತು ಕೊಡಬೇಕು. ಕುಟುಂಬ ರಾಜಕಾರಣ ಎಲ್ಲರೂ ಎಲ್ಲ ಪಕ್ಷದಲ್ಲಿ ಎಕ್ಸೆಪ್ಟ್ ಮೋದಿ, ಯೋಗಿ ಬಿಟ್ಟು ಎಲ್ಲರೂ ಕುಟುಂಬ ರಾಜಕಾರಣ. ಇವ್ರು ಆಗಿಲ್ಲ. ಇಂಥ ವ್ಯಕ್ತಿ ಬಿಟ್ಟು ಏನು ಹೇಳ್ತಾರೆ? ರಾಹುಲ್ ಗಾಂಧಿ ಯಾಕೆ ಆಗಬಾರ್ದು ಅಂತ ಅನ್ಸುತ್ತೆ? ಅವರೆಲ್ಲ ಬರೀ ಇಂಗ್ಲೆಂಡ್ ಇಟಲಿ ಸೀಮಿತ. ಹಾಂ, ಇಂಗ್ಲೆಂಡ್ ಇಟಲಿ ಸೀಮಿತ ಅವ್ರದ್ದೆಲ್ಲ. ಈಗ ರಾಬರ್ಟ್ ಯಾರ್ದು ಅದೆಲ್ಲ? DLF ಯಾರ್ದು? ನಂದ, ಮೋದಿದ, ಯೋಗಿದ, ಅವ್ರದ್ದೇ. ಅಲ್ಲಿಂದ ಹಿಡಿದು ಬಿಳಿ ಕಾಳಿಂದ ಹೋದರೆ ಅಲ್ಲಿ ಹೋಯ್ತದೆ. ಎಲ್ಲರೂ ಮಾಸ್ತಿನಹಳ್ಳಿ ಬನ್ನಿಗಟ್ಟು ರೋಡ್ ಜನ ಇರುತ್ತೆ. ಅವೆಲ್ಲ ನಂದ, ಅದು ನಮ್ಮ ತಾತಂದ. ಇಲ್ಲ ಯೋಧಿದ, ಇವ್ರದೇ, ಇಲ್ಲೆಲ್ಲ ಇವ್ರದೇ. ಇವ್ರು ಜನ ಹಂಗೆ ಬೇಕು ಅಂತ ಅವ್ರು ಬೇಕು ಅಂತ ಸಾಕು ಅಂತ ಜನ ಬನ್ನಲ್ಲ. ರಾಜಕಾರಣಿ ಸಾಕು ಅನ್ನಲ್ಲ, ಎಲ್ಲರೂ ಹಠ ಮಾಡಿಬಿಟ್ರೆ ಬೇಕು. ಊರೆಲ್ಲ ದೋಚಿ ಬದುಕಬೇಕು. ಜನಕ್ಕೆ ಬಡವ್ರು ಕಣ್ಣು ಕಾಣಲ್ವ? ನಮ್ಮೂರ ಹತ್ರ ಜಮೀನು ಗೋರಿ ಎಲ್ಲ ಇಲೆಕ್ಷನ್ ಮಾಡೋಲ್ಲ. ಜನಕ್ಕೆ ನೀರು ಬೇಡವ? ಕೆಲ ಕಡೆ ಅಭಿವೃದ್ಧಿ ಮಾಡಿರಿ. ಬರೀ ಅವನು ಹಳ್ಳಿ ಕಡೆ ಕುಂತ್ಬಿಟ್ಟು ಸೀಮಣ್ಣಲ್ಲಿ ಕುಂತ್ಬಿಟ್ರೆ ಜನಕ್ಕೆ ಕಟ್ಸೋಕೆ ಗೊತ್ತಾಗಲ್ಲ. ಕಟ್ಟೋದಕ್ಕೆ ಜನ ನೋಡಿ ಸ್ಪಂದಿಸಬೇಕು. ಅವ ನಿಜವಾದ ಪ್ರಧಾನಿ, ಅಂಥ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನೀವು ಕೇಳಿ, PM ಯಾರು ಆಗಬೇಕು? ಮೋದಿನ ರಾಹುಲ್ ಗಾಂಧಿನ? ಡೆಫಿನೆಟ್ಲಿ ಮೋದಿ. ಯಾಕೆ ಅವರೇ ಆಗಬೇಕು? ಅವ್ರಿಗೆ ವಿಷನ್ ಇದೆ. ಈಗ ಅವರ ರಾಜ್ಯಭಾರದಲ್ಲಿ ಇಂಡಿಯನ್ ಎಕಾನಮಿ 5th ಲೆವೆಲ್ಗೆ ಹೋಗಿದೆ ವರ್ಲ್ಡಲ್ಲಿ. ಮತ್ತು ಇಂಡಸ್ಟ್ರೀಸು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಫಾರಿನ್ ಇನ್ವೆಸ್ಟ್ಮೆಂಟು ಮತ್ತು ಫಾರಿನಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟ್ರಿಗೆ ಏನು ಮರ್ಯಾದೆ ಇರಬೇಕು ಆ ಸ್ಟ್ಯಾಂಡರ್ಡ್ ಇವ್ರು ಸೆಟ್ ಮಾಡಿದ್ದಾರೆ. ಯಾಕೆ ರಾಹುಲ್ ಗಾಂಧಿ ಆಗಬಾರ್ದು ಅಂತ? ರಾಹುಲ್ ಗಾಂಧಿ ಏನೂ ಪ್ರೂವನ್ ಇಲ್ಲ ಇದುವರೆಗೂ. ಅವ್ರಿಗೇನು ಹಿಂದಿನ ಏನಂತಾರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರು ಬಂದು ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಮೋದಿ ಅವರಿದ್ದಾಗ ಚೇಂಜಸ್ ಜಾಸ್ತಿ ಅನಿಸ್ತಾ ನಿಮಗೆ? ಡೆಫಿನೆಟಾಗಿ ಸಿಕ್ಕಾಪಟ್ಟೆ ಚೇಂಜಸ್. ಸಿಂಪಲ್ ಅಂದರೆ ಜಮ್ಮು ಕಾಶ್ಮೀರ ಅಂಥದ್ದು ಯಾರೂ ಯೋಚನೆ ಮಾಡೋಕ್ಕಾಗಿರಲಿಲ್ಲ, ಮಾಡಿ ತೋರಿಸಿದ್ರು. ಮತ್ತು ರಾಮ ಜನ್ಮಭೂಮಿ ಅದೆಷ್ಟೋ ದಿನ ನೆನೆಗುದಿಗೆ ಬಿದ್ದಿತ್ತು, ಅದಾಯಿತು. ಮತ್ತು ಇದ್ಯಾವುದು ಇನ್ನೊಂದು CAA ಕಾಮನ್ ಕೋಡ್ ಅದು ಮಾಡಿದ್ರು. ಅದೆಲ್ಲ ಚೇಂಜಸ್ಸೇ. ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅವ್ರು ಬಿಟ್ಟರೆ ಯಾರನ್ನು ಇಂಡಿಯಾನ ಜೊತೆಗೆ ಕರ್ಕೊಂಡು ಇಂಡಿಯಾನ ಒಂದು ಅಂತ ಅಂದ್ಕೊಂಡು ಏಳಿಗೆ ಮಾಡೋಕ್ಕೆ ಬೇರೆ ಯಾರಿಗೂ ಆಗಲ್ಲ. ಅವ್ರ ಮುಂದೆ ತೊಗೊಂಡೋಗೋ ಶಕ್ತಿ ಇದೆ, ಅಷ್ಟಂತೂ ನಿಜ. ಎಲ್ಲರೂ ಅವ್ರನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ, ಎಲ್ಲರೂ ಅವ್ರು ಕೇಳ್ತಾರೆ. ಇವತ್ತು ಬೇರೆ ಯಾವುದೇ ಪಾರ್ಟಿ ಆದರೂ ಸುಮ್ಮನೆ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಯಾರಿಗೂ ಹೇಳೋಕ್ಕಾಗಲ್ಲ. ಮೊನ್ನೆ ಯಾರೋ ರಾಹುಲ್ ಗಾಂಧಿ ಕೇಳಿದಾಗ ಅವ್ರು ಯೋಚನೆ ಮಾಡಿದ್ರು. ಕಾನ್ಫಿಡೆನ್ಸ್ ಅಂದರೆ ಹಿಂಗೆ. ಇವಾಗ ಇಂದಿರಾ ಗಾಂಧಿ ಇದ್ದಾಗ ತೊಗೊಳ್ಳಿ, ಇಂದಿರಾ ಗಾಂಧಿ ಎಲ್ಲರೂ ಡೈರೆಕ್ಟಾಗಿ ಇಂದಿರಾ ಗಾಂಧಿ ಅಂತ ಹೇಳಿದ್ರು ಪ್ರೈಮ್ ಮಿನಿಸ್ಟರ್ ಅಂತ. ಆ ಪರಿಸ್ಥಿತಿ ಇವತ್ತು ಉಲ್ಟಾ ಆಗಿದೆ. ಇವತ್ತು ಅದು BJPಗೆ ಬಂದಿದೆ, ಬೇರೆ ಪಾರ್ಟಿಗೆ ಅದಿಲ್ಲ, ಯಾರಾದರೂ ಆಗಿಲ್ಲ ಆ ಥರ. PM ಯಾರು ಆಗಬೇಕು? ಮೋದಿನ ರಾಹುಲ್ ಗಾಂಧಿನ? ಈಗ 10 ವರ್ಷ PM ಅವರು ಆಗಿದ್ದಾರೆ. ನೆಕ್ಸ್ಟು ಚೇಂಜಸ್ ಆಗಲಿ. 10 ವರ್ಷ ಆಗ್ತಾವಿಂದ ಇವರು ಏನು ಮಾಡೋಕ್ಕಾಗಲಿಲ್ಲ. ಎಲ್ಲ ದೇಶಕ್ಕೆ ನಷ್ಟನೇ ಹೊರತು ಒಳ್ಳೇದು ಯಾವುದೂ ಆಗಿಲ್ಲ ಇವತ್ತುವರೆಗೂ. ನೋಟ್ ಬ್ಯಾನ್ ಮಾಡಿದ್ರು, ಲಕ್ಷಗಟ್ಟಲೆ ಹಣ ವೇಸ್ಟ್ ಆಯಿತು. 2,000 ನೋಟ್ ಬಿಟ್ಟರು, ಅದು ವೇಸ್ಟ್ ಆಯಿತು. ಬಡವ್ರ ಬಗ್ಗೆ ಕೈಗೆ ದುಡ್ಡು ಸಿಕ್ಕಲಿಲ್ಲ, ಕೂಲಿ ಸಿಕ್ಕಲಿಲ್ಲ. ಬಡವ್ರಿಗೇನೂ ಆಗಿಲ್ಲ. ಬಡವ್ರಿಗಾಗಿದ್ರೆ ಪರವಾಗಿಲ್ಲ ಅನ್ಬೋದಾಗಿತ್ತು. ಹೊರಗಡೆ ದೇಶಕ್ಕೆ ನಮ್ಮ ದುಡ್ಡೆಲ್ಲ ತಗೊಂಡೋಗಿ ಹಂಚ್ತಾರೆ. ಈಗ ನಾವೇನು ಮಾಡ್ತೀವಿ, ಒಂದು 10 ಜನ ಇರ್ತೀವಿ, 10 ಜನಕ್ಕೆ ಕಾಪಿ ನಾನು ಕೊಡಿಸ್ತೀನಿ, ನನ್ನ ಜೋಬಿಂದ ದುಡ್ಡು ಕೊಟ್ಟು. 10 ಜನನು ಏನು ಹೇಳ್ತಾರೆ? ಒಳ್ಳೆಯವರು ನನ್ನ ಅಂತಾರೆ.
ಹಂಗೆ ಎಲ್ಲ ಕಂಟ್ರಿಗೂ ನಮ್ಮ ದುಡ್ಡು ತಗೊಂಡೋಗಿ ಅಲ್ಲಿ ಇಟ್ಟರೆ ಆವಾಗ ಅವರು ಎಲ್ಲರೂ ಮೋದಿ ಒಳ್ಳೆಯವನು ಅಂತಾರೆ, ಎಲ್ಲ ಕಂಟ್ರಿಯವರು ಹೇಳ್ತಾರೆ. ಅದೇ ರೀತಿ ನಮ್ಮ ಜೋಬಲ್ಲಿ ಇರೋ ದುಡ್ಡು ತಗೊಂಡೋಗಿ ಎಲ್ಲರಿಗೂ ಹಂಚಿದ್ರೆ ಅವರು ನನ್ನನ್ನು ಒಳ್ಳೆಯವರು ಅಂತಾರೆ. ಅಲ್ಲಿಂದ ತಂದದ್ದು ಯಾವುದೂ ಇಲ್ಲ, ಹೊರದೇಶದಿಂದ ವರಮಾನ ತಂದಿರೋದು ಯಾವುದೂ ಇಲ್ಲ ಇವತ್ತುವರೆಗೂ, 10 ವರ್ಷದಿಂದ ಯಾವುದೂ ಇಲ್ಲ. ಅದಕ್ಕೆ ಚೇಂಜಸ್ ಆಗಲಿ ಅಂತ ನಮ್ಮಿಷ್ಟ. ರಾಹುಲ್ ಗಾಂಧಿ ಅವ್ರು ಬಂದ್ರೆ ಸರಿ ಹೋಗುತ್ತೆ. ರಾಹುಲ್ ಗಾಂಧಿ ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಬರ್ತಾರೋ ಇನ್ನೊಬ್ಬರು ಬರ್ತಾರೋ ಯಾರಾದರೂ ಬರಲಿ, ಅದೇನು ಇವರೇ ಬರಬೇಕು ಅನ್ನೋದೇನಿಲ್ಲ. ಒಳ್ಳೆ ಆಡಳಿತ ಆಡೋರು ಪ್ರೈಮ್ ಮಿನಿಸ್ಟ್ರು ಬರಲಿ. ರಾಹುಲ್ ಗಾಂಧಿನೇ ಬರ್ತಾರೆ ಅನ್ನೋದೇನಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಏನು ಯಾರು ಸಾಲ ಆಗಿದೆ ಬಿಡಿ, ಸಾಲದ ಕಟ್ಕೊಂಡೇನು ಏನು ಮಾಡೋಕ್ಕಾಗುತ್ತೆ, ಸಾಲ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಸರಿ, PM ಯಾರಾಗ್ಬೇಕು, ಮೋದಿನ ರಾಹುಲ್ ಗಾಂಧಿನ ಅಂತ? ಮೋದಿ ಯಾಕೆ ಅವರೇ ಆಗ್ತಾರೆ? ದೇಶವರೆಗೆ ಮಕ್ಕಳೆಲ್ಲ ಮರಿಯಲ್ಲ ದೇಶ ಕಾಪಾಡ್ಕೊತಾನೆ. ರಾಹುಲ್ ಗಾಂಧಿ ಆಸ್ತಿ ಮಾಡ್ತಾನೆ, ಆಸ್ತಿ ಮಾಡ್ತಾರೆ, ಜೋರಾಗ ಅವ್ರು ಮಾಡ್ಕೋತಾರೆ. ಮಾಡ್ಕೊಂಡು ಇಟಾಲಿಗೆ ಓಡೋಗ್ತಾನೆ ಅವನು. ಇವ್ರಿಗೆ ಮೋದಿಗೆ ಏನು ಮಕ್ಕಳಿಲ್ಲ ಮರಿಲ್ಲ ಏನಿಲ್ಲ, ಏನು ಬಂದು ದೇಶಕ್ಕೆ ದುಡಿತಾರೆ. ಅವ್ರು ಬಂದಿರೋದು ಗಿಫ್ಟೆಲ್ಲ ಹರಾಜು ಮಾಡಿ ದೇಶಕ್ಕೆ ಹಾಕ್ತಾರೆ ಅವರು. ಇವರೆಲ್ಲ ಯಾವ ಥರ ಗಿಫ್ಟ್ ಹರಾಜು ಹಾಕಿ ದೇಶಕ್ಕೆ ಕೊಟ್ಟಿದ್ದಾರಾ? 10 ವರ್ಷದಲ್ಲಿ ಮೋದಿ ಅವರು ಇದ್ರಲ್ಲ, ಏನ್ ಚೇಂಜಸ್ ಅಂತ? 75% ಚೇಂಜ್ ಆಗಿದೆ, ಇನ್ನು 25% ಇದೆ ದೇಶದಲ್ಲಿ. ಈ ಸರಿ ಬಂದ್ರೆ ಅದು ಕಂಪ್ಲೀಟ್ ಮಾಡ್ತಾರೆ, ಏನಿದೆ ಎಲ್ಲ ಬ್ಯಾಲೆನ್ಸ್ ಎಲ್ಲ ಮಾಡ್ತಾರೆ. ದೇಶದಲ್ಲಿ ಒಂದೇ ಕಾನೂನು, ಒಂದೇ ರಾಜ್ಯ, ಒಂದೇ ಇರ್ತದೆ. ಆಮೇಲೆ ಇದು ಮಾಡಿದ್ರಲ್ಲ, ಏನು ಕಾಶ್ಮೀರ ಮಾಡಿದ್ರಲ್ಲ, ನಮ್ಮ ದೇಶ 11ರಲ್ಲಿದೆ 5ನೇ ಪ್ಲೇಸ್ ಬಂತಲ್ಲ. ಈಗ GST ತಂದ ಮೇಲೆ ಎಷ್ಟು ಸುಧಾರಣೆ ಆಗಿದೆ, ಎಲ್ಲ ಕಳ್ಳರೆಲ್ಲ ಕಮ್ಮಿ ಆಗ್ತಾವ್ರಲ್ಲ. ನೋಟ್ ಬ್ಯಾನ್ ಆದಮೇಲೆ ಕೆಲವೆಲ್ಲ ಹಂಗೆ ಬಿಸ್ನೆಸ್ ಮಾಡ್ಕೊತಾಯಿದ್ರು, ಎಲ್ಲ ಈಗ ವೈಟ್ ಆಯ್ತಲ್ಲ, ಎಲ್ಲ ದೇಶಕ್ಕೆಲ್ಲ ವೈಟ್ ಆಗ್ತದೆ, ಎಲ್ಲ ಬಡವರು ಲಾಭ ಬರ್ತದೆ. ಈ ಪುಕ್ಸೇಟು ಕೊಡ್ತಾಯಿದ್ರೆ ನಮ್ಮ ದೇಶ ಶ್ರೀಲಂಕಾ ಪಾಕಿಸ್ತಾನ ಆಗ್ತದೆ. ರಾಹುಲ್ ಗಾಂಧಿ ಅವರು ಏನು ಮಾಡಲ್ಲ ಅಂತ, ಅದೇ ಪುಕ್ಸೇಟಿ ಕೊಟ್ಬಿಟ್ಟೆಲ್ಲ ದೇಶ ಹಾಳು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಏನು ಕೆಲಸ ಮಾಡಲ್ಲ. ಏನು ಮಾಡೋರು 20 ವರ್ಷ ನಾವು ತಾತ ಏನು ಮಾಡವನೆ, ಅವ್ರ ಅಪ್ಪ ಏನು ಮಾಡವನ, ಅವ್ರ ಅಜ್ಜಿ ಏನು ಮಾಡವ್ರೆ, ಏನು ಹೇಳಿ ನೀವು. ಶ್ರೀಲಂಕಲ್ಲಿ ಒಂದು ದೀಪ ಕೊಟ್ಬಿಟ್ರು, ಪಾಕಿಸ್ತಾನದಲ್ಲಿ ಒಂದು ಬಿಟ್ಟು ಕೊಟ್ಬಿಟ್ರು, ಚೀನಲ್ಲೇ ಇದ್ರು ಹೋಗಿ ಅವರು ತಾತ ಬರೋ ತಲೆಗೆ ಇಲ್ಲಿ ಒಂದು 60,000 ಅಡಿ ಕಿಲೋಮೀಟ್ರ್ ಅವರು ಅಕ್ವೈರ್ ಮಾಡ್ಕೊಂಡ್ಬಿಟ್ರಲ್ಲ ಚೀನಾ ಅವರು. ಹಿಂಗೆ ಅವ್ರು ಮಾಡಿರೋ ದೇಶ. ನಿಮ್ಮ ಪ್ರಕಾರ ಮೋದಿ ಅವರು ಬಂದ್ರೆ ಹೌದು, ಎಷ್ಟು ಅವ್ರಿಗೇನಿಲ್ಲಲ್ಲ, ಏನಿದೆ ಅವ್ರಿಗೆ. ಅವ್ರ ಅಮ್ಮ ಸತ್ತೋದಾಗ ನೋಡೋದು ಹೆಂಗೆ ಮಾಡಿದ್ರು ಅವರು. 1 ರೂಪಾಯಿ ಕಾರ್ಪೊರೇಷನ್ ಕಡೆ ತೊಗೊಂಡೋದು ಹಿಂಗೆ ಮಾಡ್ತಾರೆ ಇವರು. ಅವ್ನಿಗೆ 2 ಎಕರೆ ಜಮೀನು ಬೇಕು, ಒಳ್ಳೆ ಹೊಲಗೆ ಬೇಕು, ಒಳ್ಳೆ ಇಡೀ ದೇಶ ಎಲ್ಲ ಬಂದು ನೋಡ್ಬೇಕಲ್ಲ. ಸಿಂಪಲ್ಲಾಗಿ 1 ಅವರ್ ಮಧ್ಯೆ ಮಣ್ಣು ಮಾಡಿಬಿಟ್ರು ಅವರು. ಸ್ವೀಟ್ ಪ್ಲಸ್ ಕರ್ನಾಟಕ.